ಎಲ್ಲರಿಗೂ ನಮಸ್ಕಾರ. ಇದು ಎಚ್.ಎಂ. ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ತಮ್ಮೆಲ್ಲರಿಗೂ ವಾರ್ಮ್ ವೆಲ್ಕಮ್ ಟು ಯು. ಇವತ್ತಿನ ಟಾಪಿಕ್ ನ ತೆಗೆದುಕೊಂಡದ್ದು ಒಂದು ಮಗುವಿನೊಂದಿಗೆ ಮಾತನಾಡೋದು. ಈಗ ಶಾಲೆಗೆ ಹೋಗುವಂತ ಒಂದು ಮಗು ಇರುತ್ತೆ, ಆ ಮಗುವಿಗೆ ಯಾವ ರೀತಿಯಾಗಿಸಿ ನಾವು ಕ್ವಶನ್ ಕೇಳಬೇಕು, ಅವಾಗ ಆ ಮಗು ಉತ್ತರ ಕೊಡುತ್ತೆ ಅನ್ನೋದ್ರ ಬಗ್ಗೆ ಟಾಪಿಕ್ ಇದೆ. ಈ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ದು ಸ್ಪೋಕನ್ ಇಂಗ್ಲಿಷ್ ಚಾನಲ್, ಎಚ್.ಎಂ. ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನಲ್, ಇದೇ ಫಸ್ಟ್ ಟೈಮ್ ನೀವು ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ನಂತರ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಇಟ್. ಲೆಟ್ಸ್ ಗೋ ಟು ದಿ ಟಾಪಿಕ್. ನಾವೀಗ ಟಾಪಿಕ್ಗೆ ಹೋಗೋಣ. ಈ ಟಾಪಿಕ್ ನಲ್ಲಿ ಇವತ್ತ ಏನಿದೆ ಅಂತಂದ್ರೆ, ಮಗುವನ್ನು ಭೇಟಿಯಾದಾಗ, ಮೀಟಿಂಗ್ ಅಂತಿದೆ. ಮಗುವನ್ನು ಭೇಟಿಯಾದಾಗ ಒಂದು ಮಗುವಿನೊಂದಿಗೆ ಯಾವ ರೀತಿಯಾಗಿಸಿ ನಾವು ಮಾತಾಡಬೇಕು, ಮಗುವಿಗೆ ಯಾವ ರೀತಿಯಾಗಿಸಿ ನಾವು ಕ್ವಶನ್ ಕೇಳಬೇಕು ಅನ್ನೋದ್ರ ಬಗ್ಗೆ ಟಾಪಿಕ್ ಇದೆ. ಯಾವ ರೀತಿಯಾಗಿಸಿ ನಾವು ವಾಕ್ಯಗಳನ್ನ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಮೊದಲನೇದಾಗಿ ಫಸ್ಟ್ ಒಂದು ಮಗು ಭೇಟಿ ಆದ್ಮೇಲೆ ಆ ಮಗುವಿಗೆ ಏನಂತ ಕೇಳ್ತೀವಿ ಅಂತಂದ್ರೆ, ವಾಟ್ಸ್ ಯುವರ್ ಗುಡ್ ನೇಮ್, ವಾಟ್ಸ್ ಯುವರ್ ಗುಡ್ ನೇಮ್ ಅಂತಗೆಸಿ ಕೇಳ್ತೀವಿ. ಅಂದ್ರೆ ನಿನ್ನ ಹೆಸರೇನು ಅಂತಗೆಸಿ ಕೇಳ್ತೀವಿ, ಹೌದಲ್ಲ? ಎಸ್, ಅದೇ ರೀತಿಯಾಗಿಸಿ ಇಲ್ಲಿ ಹಲವಾರು ಸೆಂಟೆನ್ಸ್ಗಳು ತಗೊಂಡಿದ್ದೀರಿ. ಆ ಸೆಂಟೆನ್ಸ್ಗಳ ಬಗ್ಗೆ ನಾವು ಇವತ್ತ ಡಿಸ್ಕಸ್ ಮಾಡೋಣ. ಫಸ್ಟ್ ಮೊದಲನೇದು, ಹೌ ಓಲ್ಡ್ ಆರ್ ಯು. ಆ ಮಗುವಿನೊಂದಿಗೆ ನಾವು ಮಾತನಾಡುತ್ತಾ ಕೇಳ್ತೀವಿ ಏನಂತ, ಹೌ ಓಲ್ಡ್ ಆರ್ ಯು ಅಂದ್ರೆ ನಿನ್ನ ವಯಸ್ಸೆಷ್ಟು. ಅವಾಗ ಆ ಮಗು ತನ್ನ ವಯಸ್ಸು ಎಷ್ಟು ಇರುತ್ತೆ ಅಷ್ಟು ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ 12 years old. ನನಗೆ ಈಗ 12 ವರ್ಷ ಅಂತ ಹೇಳುತ್ತೆ. ಆ ಮಗುವಿನ ವಯಸ್ಸು ಎಷ್ಟಿರುತ್ತೆ ಅಷ್ಟು ವಯಸ್ಸು ಆ ಮಗು ಹೇಳುತ್ತೆ. ಎರಡನೇ ಕ್ವಶನ್ಗೆ ನಾವು ಬಂದ್ರೆ, ಇನ್ ವಿಚ್ ಕ್ಲಾಸ್ ಡು ಯು ಸ್ಟಡಿ. ಇನ್ ವಿಚ್ ಕ್ಲಾಸ್ ಡು ಯು ಸ್ಟಡಿ, ನೀನು ಯಾವ ಕ್ಲಾಸಿನಲ್ಲಿ ಓದ್ತಾ ಇದ್ದೀಯಾ ಅಂತ ಕೇಳ್ತೆ. ಅವಾಗ ಆ ಮಗು ಹೇಳುತ್ತೆ, ನಾನು ಇಂಥ ಕ್ಲಾಸ್ನಲ್ಲಿ ಓದ್ತಿದ್ದೀನಿ. ಐ ಆಮ್ ಸ್ಟಡಿಂಗ್ ಇನ್ 4th standard, ಐ ಆಮ್ ಸ್ಟಡಿಂಗ್ ಇನ್ 5th standard. ಈ ರೀತಿಯಾಗಿಸಿ ಆ ಮಗು ಯಾವ ಕ್ಲಾಸಿನಲ್ಲಿ ಓದುತ್ತಾ ಇರುತ್ತೆ ಹಾಗೆ ಆ ಮಗು ಹೇಳುತ್ತೆ. ಇನ್ನೊಂದು ಕ್ವಶನ್, ವೇರ್ ಡು ಯು ಲಿವ್. ಎಲ್ಲಿ, ವೇರ್ ಡು ಯು ಲಿವ್ ಅಂದ್ರೆ ನೀವು ಎಲ್ಲಿ ವಾಸ ಮಾಡ್ತೀರಿ. ವೇರ್ ಡು ಯು ಲಿವ್ ಅಂತಂದ್ರೆ ನೀವು ಎಲ್ಲಿ ವಾಸ ಮಾಡ್ತೀರಿ ಅಂತ ಕೇಳ್ತಾರೆ. ಅವಾಗ ಆ ಮಗು ಯಾವ ಏರಿಯಾದಲ್ಲಿ, ಸಪೋಸ್ ಅವರ ಸಿಟಿಯಲ್ಲಿ ಜಯನಗರ ಅಂತ ತಿಳ್ಕೊಡ್ರಿ, ಐ ಲಿವ್ ಇನ್ ಜಯನಗರ್, ನಾನು ಜಯನಗರದಲ್ಲಿ ಇರ್ತೀನಿ. ಈ ತರ ಆಗಿಸಿ ಆ ಮಗು ಉತ್ತರ ಕೊಡುತ್ತೆ. ಆಮೇಲೆ, ವಿಚ್ ಈಸ್ ಯುವರ್ ಫೇವರಿಟ್ ಸಬ್ಜೆಕ್ಟ್. ವಿಚ್ ಈಸ್ ಯುವರ್ ಫೇವರಿಟ್ ಸಬ್ಜೆಕ್ಟ್ ಅಂತ ಕೇಳಿದರೆ, ನಿನ್ನ ಫೇವರಿಟ್ ಸಬ್ಜೆಕ್ಟ್ ಯಾವುದು, ನಿನಗೆ ತುಂಬಾ ಇಷ್ಟವಾದಂತ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ಮೇಲೆ ಆ ಮಗು ಹೇಳುತ್ತೆ ಉತ್ತರ. ಅದಕ್ಕೆ ಆ ಮಗುವಿಗೆ ಯಾವ ಸಬ್ಜೆಕ್ಟ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಉತ್ತರ ಕೊಡುತ್ತೆ. ನೆಕ್ಸ್ಟ್, ವಾಟ್ ಡು ಯು ಡೂ ಇನ್ ಲೀಜರ್. ಅಂದ್ರೆ ಲೀಜರ್ದಲ್ಲಿ ನೀನ್ ಏನ್ ಮಾಡ್ತಿ, ನಿಮ್ಗೆ ಲೀಸರ್ ಸಿಕ್ಕೋತ್ನಲ್ಲಿ ಏನ್ ಮಾಡ್ತಿ ಅಂತ ಕೇಳ್ತೀವಿ. ಅವಾಗ ಆ ಮಗು ಹೇಳ್ತದೆ, ಐ ಆಮ್ ಕಲೆಕ್ಟಿಂಗ್, ಸ್ಟಾಂಪ್ ಕಲೆಕ್ಟಿಂಗ್ ಅಂತ ಹೇಳ್ಬಹುದು, ಐ ಆಮ್ ಡ್ರಾಯಿಂಗ್ ಪಿಕ್ಚರ್ಸ್ ಅಂತ ಹೇಳ್ಬಹುದು. ಏನ್ ಬೇಕಾದ್ರೂ ಆ ಮಗು ಹೇಳ್ಬಹುದು. ಇಸ್ ಇಟ್ ಇಟ್. ನೆಕ್ಸ್ಟ್, ವಿಚ್ ಸ್ಕೂಲ್ ಡು ಯು ಗೋ. ವಿಚ್ ಸ್ಕೂಲ್ ಡು ಯು ಗೋ, ನೀವು ಯಾವ ಶಾಲೆಗೆ ಹೋಗ್ತೀರಿ. ಅದೇ ಯಾವುದೋ ಒಂದು ಶಾಲೆಯಲ್ಲಿ ಓದ್ತಾ ಇರುತ್ತೆ, ಆ ಸ್ಕೂಲ್ ನಲ್ಲಿ ಹೇಳುತ್ತೆ. ಸಪೋಸ್ ಆ ಮಗು ಓದುವಂತ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದೆ ಅಂತ ತಿಳ್ಕೊಡ್ರಿ. ಅವಾಗ ಏನಿರುತ್ತೆ, ಐ ಗೋ ಟು ಇಂಟರ್ನ್ಯಾಷನಲ್ ಸ್ಕೂಲ್, ನಾನು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ತೀನಿ ಅಂತಿಗೆಸಿ ಹೇಳುತ್ತೆ. ನೆಕ್ಸ್ಟ್, ವಾಟ್ ಗೇಮ್ ಡು ಯು ಪ್ಲೇ. ನೀನು ಯಾವ ಆಟ ಆಡ್ತಿ, ನೀನು ಯಾವ ಆಟ ಆಡ್ತಿ ಅಂದ್ರೆ
ವಾಟ್ ಗೇಮ್ ಡು ಯು ಪ್ಲೇ, ಯಾವ ಗೇಮ್ ಆಟ ಆಡ್ತಿ? ಅವಾಗ ಆ ಮಗು ಹೇಳುತ್ತೆ, ಐ ಪ್ಲೇ ಚೆಸ್, ನನಗೆ ಚೆಸ್ ಆಡ್ತೀನಿ, ನನಗೆ ಚೆಸ್ ಅಂದ್ರೆ ತುಂಬಾ ಇಷ್ಟ, ನಾನು ಚೆಸ್ ಆಟ ಆಡ್ತೀನಿ ಅಂತ ಆ ಮಗು ಹೇಳುತ್ತೆ. ನೆಕ್ಸ್ಟ್, ವಿಚ್ ಫಿಲ್ಮ್ ಡಿಡ್ ಯು ವಾಚ್ ಯೆಸ್ಟರ್ಡೇ, ನಿನ್ನೆ ನೀನು ಯಾವ ಫಿಲ್ಮ್ ಅನ್ನ ನೋಡ್ದಿ ಅಂತ ಹೇಳುತ್ತೆ ಕ್ವಶನ್ ಕೇಳ್ತೀವಲ್ಲ, ಅವಾಗ ಆ ಮಗು ಯಾವ ಫಿಲ್ಮ್ ನೋಡಿರುತ್ತೆ ಆ ಫಿಲ್ಮ್ದ ಹೆಸರು ಹೇಳುತ್ತೆ. ಸಪೋಸ್ ನಿನ್ನೆ ಅದು ಕಾಂತಾರ ಸಿನಿಮಾ ನೋಡಿತ್ತು ಅಂತ ತಿಳ್ಕೊಡ್ರ ಆ ಮಗು, ಅವಾಗ ಹೇಳ್ತಾನೆ ಐ ವಾಚ್ ಕಾಂತಾರ ಫಿಲ್ಮ್ ಯೆಸ್ಟರ್ಡೇ, ನಿನ್ನೆ ನಾನು ಕಾಂತಾರ ಫಿಲ್ಮ್ ಅನ್ನ ನೋಡಿದೆ ಅಂತ ಹೇಳುತ್ತೆ. ನೆಕ್ಸ್ಟ್, ಹೌ ಮೆನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡು ಯು ಹ್ಯಾವ್, ನಿನಗೆ ಎಷ್ಟು ಜನ ಅಕ್ಕಂದಿರು ಅಥವಾ ತಂಗಿಯಂದಿರು ಅಥವಾ ಎಷ್ಟು ಜನ ಅಣ್ಣಂದಿರು ಇದ್ದಾರೆ? ಹೌ ಮೆನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡು ಯು ಹ್ಯಾವ್, ನಿನ್ಗೆ ಎಷ್ಟು ಜನ ಅಣ್ಣ ತಮ್ಮರು ಅಕ್ಕ ತಂಗಿಯರು ಇದ್ದಾರೆ ಅಂತ ಕೇಳ್ತೀವಲ್ಲ ಕನ್ನಡದಲ್ಲಿ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಕೇಳಬೇಕಂದ್ರೆ, ಹೌ ಮೆನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡು ಯು ಹ್ಯಾವ್, ನಿನಗೆ ಎಷ್ಟು ಜನ ಇದ್ದಾರಪ್ಪ, ಎಷ್ಟು ಜನ ಅಣ್ಣ ತಮ್ಮರಿದ್ದಾರೆ ಅಕ್ಕ ತಂಗಿ ಇದ್ದಾರೆ ಅಂತ ಕೇಳಿದ್ರೆ ಅವಾಗ ಹೇಳುತ್ತೆ ಆ ಮಗು. ಎಸ್, ಇದು ನಾನು ಫಸ್ಟ್ ಗೆ ಕೇಳಬೇಕಾದದ್ದು ಇದು ಕ್ವಶನ್, ವಾಟ್ಸ್ ಯುವರ್ ಗುಡ್ ನೇಮ್ ಅಂತ. ನಾನು ಫಸ್ಟ್ ಆಲ್ರೆಡಿ ನಾನು ಹೇಳಿದ್ದೇನೆ ಅದ್ರ ಬಗ್ಗೆ. ವಾಟ್ಸ್ ಯುವರ್ ಗುಡ್ ನೇಮ್ ಅಂತ ಕೇಳ್ತಾರೆ ಫಸ್ಟ್ ಗೆ, ಅವಾಗ ಆ ಮಗು ತನ್ನ ಹೆಸರು ಇರುತ್ತಲ್ಲ ಆ ಹೆಸರು ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಆ ಮಗುವಿನ ಹೆಸರು ರವಿ ಆದಂತ ತಿಳ್ಕೊಡ್ರಿ, ಅವಾಗ ಹೇಳ್ತದೆ ಮೈ ನೇಮ್ ಈಸ್ ರವಿ. ಅದು ಮಗು ಹೇಳಿದ್ರೆ ಮೈ ನೇಮ್ ಈಸ್ ರವಿ ಅಂತ ಹೇಳುತ್ತೆ. ಈ ರೀತಿ ಹಾಕಿಸಿ ನಾವು ಒಂದು ಮಗುವಿನೊಂದಿಗೆ ಯಾವ ರೀತಿಯಾಗಿಸಿ ಮಾತಾಡಬೇಕು, ಯಾವ ರೀತಿಯಾಗಿ ಕ್ವಶನ್ ಕೇಳಬೇಕು ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಮೂಲಕ ನಾವು ಸುಲಭವಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ HM ಬೈರೆಡ್ಡಿ ಚಾನೆಲ್ ಅಂತ ಹೇಳ್ತೀನಿ. ಹಾಗೆ ಇಂಥ ವಿಡಿಯೋಗಳು ನೀವು ಒಂದ್ ವೇಳೆ ಟೀಚರ್ಸ್ ಆಗಿದ್ರೆ ನೀವು ಏನ್ ಮಾಡಿ ಅಂತಂದ್ರೆ, ನಿಮ್ಮ ಸ್ಟೂಡೆಂಟ್ಸ್ಗೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿದ್ರಿಂದ ಆ ಮಕ್ಕಳು ಕೂಡ ಏನಾಗುತ್ತಾರೆ, ಸುಲಭವಾಗಿಸಿ ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನು ಕಲಿತಾರೆ. ಈಗ ಈ ವಿಡಿಯೋನ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ HM ಬೈರೆಡ್ಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.